ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ತೋಂಡಿಯ ವಾಗನ ಅಂತ್ಯವನ್ನು ನೋಡೋಣ. ಇವತ್ತಿನ ತರಗತಿಯೊಳಗೆ ತೋಂಡಿಯ ವಾಗನ ಯಾವ ರೀತಿ ಅಂತ್ಯ ಮಾಡ್ತಾರೆ ಅನ್ನೋದನ್ನು ನೋಡ್ತಾವೆ. ಈ ಹಿಂದೆ ತರಗತಿಯೊಳಗೆ ದೊಂಡಿಯ ವಾಗನ ಬಗ್ಗೆ ನೋಡ್ತೇವೆ. ಈ ದೊಂಡಿ ಅನ್ನೋದು ಅವನ ಹೆಸರು, ವಾಗ್ ಅನ್ನೋದು ಬಿರುದು. ವಾಗ್ ಅಂದ್ರೇನು? ಮರಾಠಿ ಭಾಷೆಯೊಳಗೆ ಎಂತ ಕರಿತು? ಹುಲಿ ಅಂತ ಕರಿತಾವೆ. ಜನ ಇವನನ್ನು ಅಂತ ಕರಿತು? ಹುಲಿ ಅಂತ ಕರಿತಾಯಿದ್ರು. ಇವನು ಮೊದಲಿಗೆ ಹೈದರಾಲಿ ಸೈನ್ಯದಲ್ಲಿದ್ದ, ತದನಂತರದಲ್ಲಿ ಟಿಪ್ಪು ಸೈನ್ಯದಲ್ಲಿದ್ದ. ಟಿಪ್ಪು ಏನು ಮಾಡಿಬಿಡ್ತಾನೆ, ಇವನನ್ನು ಎಲ್ಲಿಗೆ ಸೆರೆಮನೆಗೆ ಕಳಿಸ್ತಾ ಹೋಗ್ತಾನೆ. 4ನೇ ಆಂಗ್ಲೋ ಮೈಸೂರಿನಲ್ಲಿ ಟಿಪ್ಪು ಮರಣದ ನಂತರ ಆ ಬ್ರಿಟಿಷರು ಏನು ಮಾಡ್ತಾರೆ, ಇವನನ್ನು ಏನು ಮಾಡ್ತಾರೆ, ಬಿಡುಗಡೆಯನ್ನು ಗೊಳಿಸ್ತಾ ಹೋಗ್ತಾರೆ. ಇವನು ಸುಮ್ಮನಿರಂಗಿಲ್ಲ. ಬಂದದ್ದೇನು, ಆ ಶಿವಮೊಗ್ಗ ತನ್ನ ಒಂದು ಸೈನ್ಯವನ್ನು ರಚನೆ ಮಾಡಿ ಶಿವಮೊಗ್ಗ ಮತ್ತು ಬಿದನೂರು ಕೋಟೆಗಳನ್ನು ವಶಪಡಿಸ್ಕೊಳ್ತಾ ಹೋಗ್ತಾರೆ. ಆಮೇಲೆ ಕಡೆಗೆ ವೆಲೆಸ್ಲಿ ಏನು ಮಾಡ್ತಾ ಹೋಗ್ತಾನೆ, ಇವನು ಅಪಾಯಕಾರಿ ಅಂತ ತಿಳ್ಕೊಂಡು ಆ ಶಿವಮೊಗ್ಗ, ಹರಿಹರ, ಹೊನ್ನಾಳಿಗಳನ್ನೆಲ್ಲ ವಶಪಡಿಸಿಕೊಂಡು ಏನು ಮಾಡ್ತಾ ಹೋಗ್ತಾನೆ, ದೊಂಡಿಯನ್ನು ನೋಡ್ಕೊತ ಬರ್ತಾನೆ. ದೊಂಡೆ ಏನು ಮಾಡ್ತಾ ಹೋಗ್ತಾನೆ, ಗುತ್ತಿತ್ಯಾಕ ಪಲಾಯನ ಮಾಡ್ತಾನೆ. ಆ ಗುತ್ತಿಯಲ್ಲಿರುವಂಥ ಯಾರು, ಅದು ನಿಜಾಮನ ಹತೋಟಿಯಲ್ಲಿತ್ತು. ಅವ ಬಂದು ಗುತ್ತಿಗೆ ಅಟ್ಯಾಕ್ ಮಾಡ್ತಾನೆ. ಅಲ್ಲಿದ್ದ ಮತ್ತೆ ಸೀದಲ್ಲಿ ಬರ್ತಾನೆ, ಮರಾಠರ ಕಡೆಗೆ ಬರ್ತಾ ಹೋಗ್ತಾನೆ. ಆ ಮರಾಠರು ಕೂಡ ಇವನನ್ನು ಏನು ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಒಂಟೆಗಳನ್ನು ಕಳ್ಕೊತಾನೆ, ಅನೇಕ ಆನೆಗಳನ್ನು ಕಳ್ಕೊತಾನೆ. ತದನಂತರದ ಏನು ಮಾಡ್ತಾ ಹೋಗ್ತಾನೆ, ಮತ್ತೆ ಪಲಾಯನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಯಾವ ರೀತಿ ಅಂತ್ಯ ಆಗೋದನ್ನು ಮತ್ತೆ ಮುಂದುವರೆದ ಇದು ಇಲ್ಲಿವರೆಗೆ ಏನು ಹೇಳಿದಲ್ಲ, ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿತ್ತು. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಏನು ಈ ದೊಂಡಿಯ ವಾಗನ ಅಂತ್ಯವನ್ನು ನೋಡೋದಾದ್ರೆ, ಆ ಲಾರ್ಡ್ ವೆಲೆಸ್ಲಿ ಆತನಿಗೆ ಅಂತ್ಯವನ್ನು ಆಡಲು ನಿರ್ಧಾರ ಮಾಡ್ತಾನೆ. ಯಾವಾಗ ಶಿರಟ್ಟಿದ್ದಾಗ ಏನು ಅನೇಕ ಸೈನಿಕರನ್ನು ಅನೇಕ ಸೈನಿಕರನ್ನ ಏನು ಮಾಡ್ತಾರೆ, ಕೊಲೆ ಮಾಡಿಬಿಡ್ತಾರೆ. ಯಾರು? ಈ ಬ್ರಿಟಿಷರು. ಆವಾಗ ಆ ದೇಶೀಯ ಸಂಸ್ಥಾನಗಳ ರಾಜರ ಒಂದು ಸಹಾಯವನ್ನು ಬ್ರಿಟಿಷರು ಕೊಡ್ತಾ ಹೋಗ್ತಾರೆ. ನಾವು ಆಗಲೆಲ್ಲ ನಾವು ಅವಕ್ಕೆಲ್ಲ ತಡಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡೋಂತಂದು ಆ ದೇಶೀಯ ಸಂಸ್ಥಾನಗಳ ರಾಜರ ಒಂದು ಸಹಾಯವನ್ನು ಬ್ರಿಟಿಷರು ಕೇಳ್ತಾ ಹೋಗ್ತಾರೆ. ಕೇಳಿ ಆ ಶಿಕಾರಿಪುರದ ಕೋಟೆಯನ್ನು ಪುನಃ ಗೆದ್ದುಕೊಂಡಂಥ ದೊಂಡಿಯ ಸೈನ್ಯವನ್ನು ಆ ಬ್ರಿಟಿಷ್ ಸೈನ್ಯ ಚದುರಿಸಿತು. ನೋಡ್ರಿ, ಎಷ್ಟು ಸೈನಿಕರನ್ನು ಕಳ್ಕೊತಾನ, ಏನು ಮಾಡ್ತಾನೆ, ಎಲ್ಲೆಲ್ಲೂ ಪಲಾಯನ ಮಾಡ್ತಾನೆ. ಆದರೂ ಅವನ ಧೈರ್ಯ ಮೆಚ್ಚಬೇಕು. ಯಾಕಳು, ಶಿಕಾರಿಪುರ ಕೋಟೆಯನ್ನು ಮತ್ತೆ ಪುನಃ ಅಲ್ಲಿ ಬ್ರಿಟಿಷರ ಕೋಟೆಯನ್ನು ಆಕ್ರಮಣ ಮಾಡಿದ್ರು. ಆದ್ರೆ ಮತ್ತೆ ಒಳ್ಳೆ ಬಂದತ್ತ ಕೋಟೆಯನ್ನು ಆಕ್ರಮಣ ಮಾಡ್ತಾ ಹೋಗ್ತಾನೆ. ಆ ಗೆದ್ದುಕೊಂಡಂಥ ದೊಂಡಿಯ ಸೈನ್ಯವನ್ನು ಬ್ರಿಟಿಷರ ಸೈನ್ಯ ಏನು ಮಾಡ್ತೈತಿ, ಚದುರಿಸಿಬಿಡ್ತಾರೆ, ಅಂದ್ರೆ ಓಡಿಸಿಬಿಡ್ತಾರೆ. ಮತ್ತೆ ಮುಂದುವರೆದು ನೋಡ್ತಾನೆ, ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ನಡುವಿನ ಪ್ರದೇಶದ ವಿಶಾಲ ಭೂಪ್ರದೇಶದಲ್ಲಿ ನಿರ್ಭೀತಿಯಿಂದ ಸಂಚರಿಸುತ್ತಿದ್ದಂಥ ಈ ದೊಂಡಿಯ ಸೈನ್ಯವನ್ನು ಸೋಲಿಸಲು ಬ್ರಿಟಿಷರು ಪ್ರಯತ್ನವನ್ನು ಮಾಡ್ತಾ ಹೋದರು. ನೋಡ್ರಿ, ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ನಡುವಿನ ವಿಶಾಲವಾದಂಥ ಪ್ರದೇಶದಲ್ಲಿ ಯಾವುದೇ ಒಂದು ಭಯ ಹೆದರಿಕೆ ಅಲ್ಲದೆ ನಿರ್ಭಯವಾಗಿ ಸಂಚರಿಸುತ್ತಿದ್ದಂಥ ಈ ದೊಂಡಿಯ ಸೈನ್ಯವನ್ನು ಸೋಲಿಸಲು ಬ್ರಿಟಿಷರು ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಹೋದರು. ಎಲ್ಲ ದಿಕ್ಕುಗಳಿಂದಲೂ ಆತನನ್ನು ಬ್ರಿಟಿಷ್ ಸೈನ್ಯ ಸುತ್ತುವರಿಯಿತು. ಒಂದು ಕಡೆಗೆಲ್ಲ ಎಲ್ಲ ದಿಕ್ಕಿನಿಂದಲೂ ಬ್ರಿಟಿಷ್ ಸೈನ್ಯ ಸುತ್ತುವರಿಯಿತು. ರಾಯಚೂರಿನಿಂದ ಹೊರಟಂಥ ಅವನನ್ನು ಹಿಂಬಾಲಿಸಲಾಯಿತು. ಎಲ್ಲಿ? ರಾಯಚೂರಿನಿಂದ ಹೊರಟಂಥ ಯಾರು ದೊಂಡಿಯನ್ನನ್ನು ಈ ಬ್ರಿಟಿಷರು ಹಿಂಬಾಲಿಸ್ತಾ ಹೋದರು. ನಿಜಾಮ ಮತ್ತು ಮರಾಠರ ಸೈನ್ಯದ ನಡುವೆ ಸಿಲುಕಿದ ದೊಂಡಿಯನ ನೇತೃತ್ವದಲ್ಲಿ ಸೈನ್ಯದ ಮೇಲೆ ಬ್ರಿಟಿಷರು ಯಾಪಲಾ ಪೆರವಿ ಎಂಬ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿ ಕೊನಗಲ್ ಎಂಬ ಸ್ಥಳದಲ್ಲಿ ಅವನನ್ನು ಏನು ಮಾಡ್ತಾರೆ, ಹತ್ಯೆಗೈದು ಬಿಡ್ತಾರೆ. ಅನ್ಯದು ಇವರಿಬ್ಬರು ಭಾರಿ ತಿಳಿವೇನ್ರಿ. ಯಾವ ಯುದ್ಧದಾಗೂ ಇವರ ಹೇಳ್ತಾರೆ. ಅಲ್ಲಿ ಆಂಗ್ಲೋ ಮರಾಠ ಯುದ್ಧದಾಗೂ ಇವ್ರದ ಕಿತಾಪೈತಿ, ಆಂಗ್ಲೋ ಮೈಸೂರು ಯುದ್ಧಕ್ಕೂ ಹೋದ್ರು ಇವ್ರದ ಕಿತಾಪೈತಿ. ಪಾಪ ಇವ ಏನೋ ಮಾಡಕತ್ತಾನ ದೊಡ್ಡ, ಯಾವಾಗ ಅಲ್ಲಿ ಬಂದು ಇವರ ಕಿತಾಪೈತಿ. ಆ ನಮ್ಮನೆ ಬ್ರಿಟಿಷರಿಗೆ ಎಲ್ಲಿ ಯುದ್ಧಕ್ಕೂ ಇವ್ರದ್ದೊಂದು ಇದಪ್ಪ, ನಿಜಾಮ ಮರಾಠ ಸೈನ್ಯ ಹಾಕ್ಯಂಬಂದು ಬಂದ್ಬಿಡೋದು. ಪಾಪ ಒಬ್ಬನ ಏನು ಮಾಡ್ತಾರೆ, ಈ ನಿಜಾಮ ಮತ್ತು ಮರಾಠರ ಸೈನ್ಯದ ನಡುವೆ ಸಿಲುಕಿ ಹಾಕ್ಯಂಬಿಡ್ತಾನೆ. ಯಾರು? ದೊಂಡಿಯ. ಏನು ಮಾಡೋಕ್ಕಾಗಲ್ಲ. ಯಾಪಲಾ ಪೆರವಿ ಎಂಬ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿ ಕೊನಗಲ್ ಎಂಬ ಸ್ಥಳದಲ್ಲಿ ಯಾರು ದೊಂಡಿಯನ್ನು ಏನು ಮಾಡಿಬಿಡ್ತಾರೆ, ಹತ್ಯೆಗೈದು ಬಿಡ್ತಾರೆ. ತಮ್ಮ ನಾಯಕನ ಹತ್ಯೆಯ ನಂತರ ಅಳಿದುಳಿದ ಸೈನಿಕರು ಏನು ಮಾಡಿಬಿಡ್ತಾರೆ, ಓಡಿ ಹೋಗ್ಬಿಡ್ತಾರೆ. ಯಾಕಂದ್ರೆ ನಾಯಕನ ಎಲ್ಲದ ಸೈನ್ಯ ಏನಾಗ್ತೈತಿ, ದಿವಾಳಿ ಇತ್ತಂತ. ಹಾಗಾಗಿ ಅಲ್ಲಿ ನಾಯಕನ ಹತ್ಯೆ ಆದಂಥ ಸಂದರ್ಭದಲ್ಲಿ ಇನ್ನುಳಿದಂಥ ಸೈನಿಕರು ಓಡಿ ಹೋಗ್ಬಿಡ್ತಾರೆ. ಆ ಬಂಡುಕೋರರಿಂದ ಅಪಾರ ಪ್ರಮಾಣದ ಮದ್ದುಗುಂಡುಗಳನ್ನು, ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರು ಏನು ಮಾಡ್ತಾರೆ,
ವಶಪಡಿಸಿಕೊಳ್ತಾ ಹೋಗ್ತಾರೆ. ಏನು ಅಲ್ಲಿ ನಾಯಕನ ಹತ್ಯೆ ಆಗ್ತೈತೆ. ಹಾಗಾಗಿ ಅಲ್ಲಿ ಉಳಿದಂಥ ಸೈನಿಕರು ಓಡಿ ಹೋಗ್ಬಿಡ್ತಾರೆ. ಹಾಗಾಗಿ ಆ ಬಂಡುಕೋರರಿಂದ ಅಪಾರ ಪ್ರಮಾಣದ ಮದ್ದು ಗುಂಡುಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಬ್ರಿಟಿಷರು ವಶಪಡಿಸಿಕೊಳ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ದೋಂಡಿಯಾ ವಾಘನ ಒಂದು ಅಂತ್ಯವನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.